ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಅಕ್ಕಿ ಮತ್ತು ಬೇಳೆಗಳನ್ನು ಹಾಕಿ ಮಾಡಿದಂತಹ ಬಹಳ ಮೆದುವಾಗಿರುವಂತಹ ವಡೆ ರೆಸಿಪಿಯನ್ನು ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸಂಜೆ ಇದನ್ನು ಟೀ ಟೈಮ್ಗೆ ನೀವು ಮಾಡಿ ತಿನ್ನಬಹುದು. ಅದರ ಜೊತೆಗೆ ಇದಕ್ಕೆ ಒಂದು ಕಾಂಬಿನೇಷನ್ ಆಗಿ ಮಾಡುವಂತಹ ಚನಾ ದಾಲ್ ಮತ್ತು ಆಲೂಗಡ್ಡೆಯನ್ನು ಹಾಕಿ ಮಾಡಿದಂತಹ ಸಾಂಬಾರ್ ರೆಸಿಪಿಯನ್ನು ಕೂಡ ಒಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಇವೆರಡು ರೆಸಿಪಿಗಳನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ. ಹಾಗಾದರೆ ಮೊದಲನೇದಾಗಿ ಇಲ್ಲಿ ರಾ ರೈಸನ್ನು ತಗೊಂಡಿದ್ದೀನಿ 1 ಕಪ್ಪು. ಯಾವ ಕಪ್ಪು ಅಳತೆಯಿಂದ 1 ಕಪ್ ಆಗುವಷ್ಟು ಅಕ್ಕಿಯನ್ನು ತಗೊಂಡಿದ್ದೀವಲ್ಲ, ಅದೇ ಕಪ್ಪು ಅಳತೆಯಿಂದ 1 ಕಪ್ ಆಗುವಷ್ಟು ಹೆಸರು ಬೇಳೆಯನ್ನು ಸಹ ಹಾಕ್ಕೊಳ್ಬೇಕು. ನಂತರ ಅರ್ಧ ಕಪ್ ಆಗುವಷ್ಟು ಉದ್ದಿನಬೇಳೆ, ಇವು ಮೂರನ್ನು ಸಹ ನೀಟಾಗಿ ತೊಳ್ಕೊಂಡು ತರಬೇಕೀಗ. ಈಗ ತೊಳೆದಾದ ನಂತರ ಇದನ್ನು 2 ರಿಂದ 3 ಗಂಟೆಗಳ ಕಾಲ ನೆನೆ ಹಾಕ್ಕೊಳ್ಬೇಕು. ನೀವು ಸಂಜೆ ಟೀ ಟೈಮಿಗೆಲ್ಲ ಮಾಡ್ತೀರಿ ಅಂತ ಆದರೆ ಈ ವಡೆಯನ್ನು ಒಂದು ಮಾರ್ನಿಂಗ್ 9 ಗಂಟೆಯಷ್ಟು ಹೊತ್ತಿಗೆ ನೀವು ಇದನ್ನು ನೆನೆ ಹಾಕ್ಕೊಂಡ್ರೆ ನಿಮಗೆ ಒಂದು 11 ರಿಂದ 12 ಗಂಟೆಯ ಒಳಗಡೆ ರುಬ್ಕೊಳ್ಬೋದು. ಈಗ ನಾನು ಸಹ ನೆನೆದಾದ ನಂತರ ತೋರಿಸ್ತಾ ಇದ್ದೀನಿ 3 ಗಂಟೆಯ ಬಳಿಕ. ಇನ್ನಿದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಳ್ಳೋಣ. ಒಂದು 4 ಗಂಟೆಗಳ ಕಾಲ ನಾವಿದನ್ನು ಹುಳಿ ಬರೋದಕ್ಕೆ ಬಿಡಬೇಕಾಗತ್ತೆ, ಫರ್ಮೆಂಟ್ ಆಗಬೇಕು. ಅದಕ್ಕೋಸ್ಕರ ನಾವು ಮಾರ್ನಿಂಗ್ಗೆ ಈ ಥರದ ಕೆಲಸಗಳನ್ನು ಮಾಡಿ ಇಟ್ಕೊಂಡ್ರೆ ಸಂಜೆಗೆ ಸರಿಯಾಗಿ ರೆಡಿಯಾಗಿ ಸಿಗುತ್ತೆ. ಈಗ ನೋಡ್ಬೋದು ನೈಸಾಗಿ ರುಬ್ಕೊಂಡು ತಂದಿದ್ದೀನಿ ಮಿಕ್ಸಿ ಜಾರಲ್ಲಿ. ಇವು 3 ಸಹ ಗ್ರೈಂಡ್ ಆಗುತ್ತೆ ಚೆನ್ನಾಗಿ. ಸ್ವಲ್ಪ ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ, ಮತ್ತು ನೀವು ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು. ಈಗ ರುಬ್ಬಿ ಇಟ್ಟಂತಹ ಈ ಬೇಳೆ ಮತ್ತು ಅಕ್ಕಿಯ ಮಿಶ್ರಣವನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕಿ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಬೀಟ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಬೀಟರ್ನ ಸಹಾಯದಿಂದ ಹೀಗೆ ಮಾಡೋದ್ರಿಂದ ನಿಮಗೆ ತುಂಬ ಉಬ್ಬಿಕೊಂಡು ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಒಂದು 2 ರಿಂದ 3 ನಿಮಿಷ ಆದರೂ ಕಡಿಮೆ ಅಂದರೆ ಅಷ್ಟು ಮಾಡಿ ಇಟ್ಟಿರೋಣ. ಇನ್ನೀಗ 4 ಗಂಟೆಯಷ್ಟೊತ್ತು ಹಾಗೆಯೇ ಇದು ರೆಸ್ಟ್ ಆಗೋದಕ್ಕೆ ಬಿಡಬೇಕಾಗತ್ತೆ. ಈಗ ಅಷ್ಟು ಹೊತ್ತಲ್ಲಿ ನಾವು ಇದಕ್ಕೆ ಕಾಂಬಿನೇಷನ್ ಆಗಿ ಮಾಡುವಂತಹ ಒಂದು ಸಾಂಬಾರನ್ನು ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಕಪ್ಪು ಕಡಲೆಯನ್ನು ನಾನು ಮುಂಚಿನ ದಿವಸವೇ ನೆನೆ ಹಾಕ್ಕೊಂಡಿದ್ದೆ, ಅದನ್ನು ಈಗ ಸೈಡಲ್ಲಿ ಇಟ್ಟಿರೋಣ. ನೆಕ್ಸ್ಟಿಗೆ ಇದಕ್ಕೆ ಬೇಕಾಗುವಂತಹ ತರಕಾರಿಗಳು, 1 ಈರುಳ್ಳಿ ಮತ್ತು 2 ಟೊಮೆಟೊವನ್ನು ಸಣ್ಣದಾಗಿ ಹೆಚ್ಕೊಳ್ಬೇಕು. ಟೊಮೆಟೊವನ್ನು ನಾವು ಗ್ರೈಂಡ್ ಮಾಡಿ ತಗೊಳ್ಬೇಕಾಗತ್ತೆ. ಸಾಮಾನ್ಯವಾಗಿ ಒಂದು 4 ಪೀಸ್ ಆಗುವಷ್ಟು ಮಾಡಿದರೆ ಸಾಕಾಗುತ್ತೆ 1 ಟೊಮೆಟೊವನ್ನು. ಈಗ ಹೆಚ್ಚಿಯಾದಂತಹ ಈ ಟೊಮೆಟೊವನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಈಗ ಗ್ರೈಂಡ್ ಮಾಡಿಕೊಂಡು ತರೋಣ. ಈ ಥರದ ಬೇಳೆ ಮತ್ತು ಅಕ್ಕಿ ವಡೆಗೆಲ್ಲ ತುಂಬಾ ರುಚಿಯಾಗಿ ಬರುತ್ತೆ ಇದು. ಈಗ ರುಬ್ಬಿಟ್ಟಂತಹ ಟೊಮೆಟೊ ಪ್ಯೂರಿಯನ್ನು ಒಂದು ಸೈಡಲ್ಲಿ ಇಟ್ಟಿರೋಣ. ನೆಕ್ಸ್ಟಿಗೆ ಇದಕ್ಕೆ ಬೇಯಿಸಿರುವಂತಹ ಆಲೂಗಡ್ಡೆಯನ್ನು ತಗೊಳ್ಬೇಕಾಗುತ್ತೆ. ನಾನಿಲ್ಲಿ 3 ಆಲೂಗಡ್ಡೆಯನ್ನು ಈಗಾಗಲೇ ಕುಕ್ಕರಲ್ಲಿ ಇಟ್ಟು ಬೇಯಿಸ್ಕೊಂಡಿದ್ದೀನಿ. ಚೆನ್ನಾಗಿ ಇದು ಬೆಂದಿದೆ. ಇವೆಲ್ಲವನ್ನು ನೋಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕಡೆಯಲ್ಲಿ ನೆನೆಸಿರುವಂತಹ ಕಡಲೆ, ಆಮೇಲೆ ಸ್ವಲ್ಪ ಆಲೂಗೆಡ್ಡೆ ಮತ್ತು ಸ್ವಲ್ಪ ಈರುಳ್ಳಿ, ಆಮೇಲೆ ಟೊಮೆಟೊ ಪ್ಯೂರಿ, ಇಷ್ಟನ್ನು ಈಗ ರೆಡಿ ಮಾಡ್ಕೊಂಡಾದ ನಂತರ ಸೈಡಲ್ಲಿ ಇಟ್ಟಿರೋಣ. ಇನ್ನು ಸ್ಟವ್ ಮೇಲೆ ಒಂದು ಕುಕ್ಕರನ್ನು ಬಿಸಿಗೆ ಇಟ್ಕೊಂಡು ಅದಕ್ಕೆ ಈಗ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೇ ಇದಕ್ಕೆ 1 ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ, ಮತ್ತು ಒಂದು 4 ರಿಂದ 5 ಲವಂಗವನ್ನು ಹಾಕ್ಕೊಳ್ಬೇಕು, ಮತ್ತು ಒಂದು ಸ್ವಲ್ಪ ಚಕ್ಕೆಯನ್ನು ಹಾಕ್ಕೊಳ್ಬೇಕು. ಇನ್ನು ಪಲಾವ್ ಎಲೆಯನ್ನು ಇಲ್ಲಿ ಹಾಕಿ ಒಮ್ಮೆ ಬಾಡಿಸ್ಕೊಳ್ಬೇಕಾಗತ್ತೆ. ತುಂಬ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ಇದನ್ನು. ಈಗ ಜೀರಿಗೆ ಎಲ್ಲ ಸ್ವಲ್ಪ ಸಿಡಿಯೋದಕ್ಕೆ ಸ್ಟಾರ್ಟ್ ಆದ ನಂತರ ಈಗ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಉದ್ದುದ್ದಕ್ಕಾಗಿ ಹೆಚ್ಕೊಂಡಿರ್ಬೇಕು ಅದನ್ನು ಸಹ. ಇನ್ನು ಈರುಳ್ಳಿ ಎಲ್ಲ ಹಸಿ ವಾಸನೆ ಹೋಗೋ ತನಕ ಹುರಿದಾದ ನಂತರ ಇನ್ನು ನಾವಿದಕ್ಕೆ ರುಬ್ಬಿದಂತಹ ಟೊಮೆಟೊ ಪ್ಯೂರಿ ಏನಿದೆ ನೋಡಿ, ಅದನ್ನು ಈಗ ಹಾಕ್ಕೊಳ್ಬೇಕು. ಈ ಟೊಮೆಟೊ ಪ್ಯೂರಿಯನ್ನು ಹಾಕಿ ಆದ ನಂತರನೂ ಅಷ್ಟೇ, ಅದು ಸಹ ಹಸಿ ವಾಸನೆ ಎಲ್ಲ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈಗ 1 ರಿಂದ 2 ನಿಮಿಷಗಳ ಕಾಲ ಫ್ರೈ ಆದ ನಂತರ ತೋರಿಸ್ತಾ ಇದ್ದೀನಿ. ಮತ್ತು ಈಗ ಇದಕ್ಕೆ ಅಚ್ಚಕಾರದ ಪುಡಿಯನ್ನು ಹಾಕ್ಕೊಳ್ಬೇಕು, 1 ಚಮಚ ಆಗುವಷ್ಟು, ಮತ್ತೊಂದು 1/4 ಚಮಚ ಆಗುವಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಳ್ಬೇಕು, ಮತ್ತು 1 ಸ್ಪೂನ್ ಆಗುವಷ್ಟು ಗರಂ ಮಸಾಲವನ್ನು ಇಲ್ಲಿ ತಗೊಂಡಿದ್ದೀನಿ, ಮತ್ತು 1 ಚಮಚ ಆಗುವಷ್ಟು ಜೀರಿಗೆ ಪೌಡ್ರು, ಮತ್ತು 1 ಚಮಚದಿಂದ 1.5 ಚಮಚ ಆಗುವಷ್ಟು ಕೊತ್ತಂಬರಿ ಪೌಡ್ರು, ಇಷ್ಟನ್ನು ಹಾಕಿ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸರಿಯಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಬೇಯಿಸಿರುವಂತಹ 3 ಆಲೂಗೆಡ್ಡೆಯನ್ನು ಇಲ್ಲಿ ಹುಡಿ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ಈ ಆಲೂಗಡ್ಡೆಯನ್ನು ನಾವು ಬೇಯಿಸಿಯೇ ಹಾಕ್ಕೊಳ್ಬೇಕು, ಆವಾಗ ತುಂಬ ಚೆನ್ನಾಗಿ ಮತ್ತೆ ನಮಗೆ ಬೆಂದು ಸಿಕ್ಕಿದಾಗ ಒಳ್ಳೆ ಟೆಕ್ಸ್ಚರ್ ಕೂಡ ಬರುತ್ತೆ ಇದಕ್ಕೆ. ನಂತರ ಈಗ ಆಲೂಗೆಡ್ಡೆನ ಹಾಕಿ ಆಯಿತು. ಇನ್ನೀಗ
ನೆನೆಸಿರುವಂತಹ ಕಡಲೆಯನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದೆ ಆದ ನಂತರ ನೀರನ್ನು ಹಾಕ್ಕೊಂಡು ಒಂದು 4ರಿಂದ 5 ಸೀಟಿ ಆದರೂ ಕೂಗಿಸ್ಬೇಕಾಗತ್ತೆ. ಇದಕ್ಕೆ ಅಂದರೆ ಬೇಯೋದಕ್ಕೆ ಇದು ಸ್ವಲ್ಪ ಟೈಮ್ ತಗೊಳುತ್ತೆ. ನಾನಿಲ್ಲಿ ನೀರೀಗ ಒಂದು 3ರಿಂದ 4 ಲೋಟ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ತೀರ ತೆಳ್ಳಗಿಂತ ಮಾಡೋದು ಬೇಡ, ಒಂದು ಸ್ವಲ್ಪ ದಪ್ಪಕ್ಕೇನೆ ಇದ್ದರೆ ನಿಮಗೆ ಚೆನ್ನಾಗಿರುತ್ತೆ ಇದು. ಈಗ ನೀರನ್ನು ಹಾಕಿ ಆದ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 3ರಿಂದ 4 ಸೀಟಿ ಆದರೂ ಕೂಗಿಸ್ಕೊಳ್ಳೋಣ. ಈಗ ಚೆನ್ನಾಗಿ ಬೆಂದ ನಂತರ 4 ಸೀಟಿ ಹಾಕಿದ ನಂತರ ಈಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಬೆಂದಿರುತ್ತೆ. ಅಕಸ್ಮಾತ್ ನಿಮಗೆ ಹಾಗೂ ಬೆಂದಿಲ್ಲ ಅಂತಂದರೆ ಮತ್ತೊಂದು ಸೀಟಿಯನ್ನು ಹಾಕಿಸ್ಕೊಂಡು ಕೂಗಿಸಿದ್ರೆ ಸರಿಯಾಗಿ ಬೇಯ್ಬೋದು. ಈಗ ನೋಡಿ ತೋರಿಸ್ತಾ ಇದ್ದೀನಿ, ಬೆಂದಿದೆಯಲ್ಲೋ ಅಂತ ಒಮ್ಮೆ ಚೆಕ್ ಮಾಡಿಕೊಂಡು ನೋಡ್ಕೊಳ್ಳಿ. ನೀವು ಕಡಲೆಲ್ಲ ಸಾಫ್ಟ್ ಆಗಿದೆ, ತುಂಬ ಇಷ್ಟ ಆದರೆ ಸಾಕಾಗುತ್ತೆ. ಕೊನೆಯಲ್ಲಿ ನಾವಿದಕ್ಕೆ ಇನ್ನೀಗ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿರೋದನ್ನು ಹಾಕಿದರೆ ಸೂಪರ್ ಆಗಿರುವಂತಹ ಸಾಂಬಾರು ಅಂತಲೂ ಕರಿಬೋದು ಅಥವಾ ಸಬ್ಜಿ ಅಂತಲೂ ಕರಿಬೋದು. ಈಗ ಉಪ್ಪು ನಿಮಗೆ ಬೇಕು ಅಂತಂದರೆ ಕಡಿಮೆ ಆಯ್ತಂದರೆ ಆ್ಯಡ್ ಮಾಡ್ಕೊಳ್ಬೋದು. ಲಾಸ್ಟಲ್ಲಿ ಸ್ವಲ್ಪ ನಾನು ಹಾಕಿದ್ದೀನಿ ಉಪ್ಪನ್ನು. ಇನ್ನು ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಮೇಲಿಂದ ಉದುರಿಸಿದ್ದೀನಿ. ಇಷ್ಟೇ ಇದು, ಇದಕ್ಕಿನ್ನು ಬೇರೆ ನಾನು ಆ್ಯಡ್ ಮಾಡುವಂಥದ್ದಿಲ್ಲ. ಈಗ ಈ ಸೈಡು ನಾವು ರೆಸ್ಟ್ ಆಗೋದಕ್ಕೆ ಬಿಟ್ಟಂತಹ ಹಿಟ್ಟು ಏನಿದೆ, ನಾವು ವಡೆಗೆ ರುಬ್ಕೊಂಡಿರುವಂಥ ಹಿಟ್ಟು, ಅದು ಸಹ ಚೆನ್ನಾಗಿ ಫರ್ಮೆಂಟ್ ಆಗಿದೆ 4 ಗಂಟೆಗಳ ಕಾಲ. ಇನ್ನು ಮಿಕ್ಸಿ ಜಾರ್ನಲ್ಲಿ ಒಂದು ಸ್ವಲ್ಪ ಹಸಿ ಶುಂಠಿ ಮತ್ತು 2 ಹಸಿಮೆಣಸಿನ್ಕಾಯಿ ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಕೊಂಡು ಈಗ ನೋಡಿ ತರಿಯಾಗಿ ರುಬ್ಕೊಂಡು ತಂದಿದ್ದೀನಿ. ಇದನ್ನು ನಾವಿನ್ನೀಗ ವಡೆಯ ಈ ಮಿಕ್ಸಿ ಏನಿದೆ ನೋಡಿ ಅದಕ್ಕೆ ಹಾಕ್ಕೊಳ್ಬೇಕು. ಇನ್ನು ಹಸಿರು ಮೆಣಸಿನ್ಕಾಯನ್ನು ಖಾರಕ್ಕೆ ಅನುಗುಣವಾಗಿ ನೀವು ಇಲ್ಲಿ ಹಾಕ್ಕೊಳ್ಬೋದು. ಅದರ ಜೊತೆಗೆ ನೀವು ಬೆಳ್ಳುಳ್ಳಿಯನ್ನು ಬೇಕು ಅಂತಂದರೆ ಮಿಕ್ಸಿ ಜಾರಿಗೇ ಹಾಕ್ಕೊಂಡು ಫೈನಾಗಿ ಈ ಥರ ತರಿಯಾಗಿ ರುಬ್ಕೊಳ್ಬೋದು. ಅದನ್ನು ಸಹ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಕೂಡ. ಈಗ ರುಬ್ಬಿದಂತಹ ಈ ಮಿಶ್ರಣ ಏನಿದೆ ಇದನ್ನು ಹಾಕಿ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಇದಕ್ಕೆ ಹಾಕುವಂತಹ ಕೆಲವು ಇಂಗ್ರೀಡಿಯೆಂಟ್ಸನ್ನು ನಾನಿಲ್ಲಿ ಹೇಳ್ತೀನಿ. 1 ಚಮಚ ಆಗುವಷ್ಟು ಇಲ್ಲಿ ಅಜ್ವೈನನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಚಿಟಿಕೆಯಷ್ಟು ಅರಿಶಿಣವನ್ನು ಹಾಕ್ಕೊಂಡಾದ ನಂತರ ಪುಡಿ ಇಂಗನ್ನು ಹಾಕ್ಕೊಳ್ಬೇಕು. ಇಂಗನ್ನು ಹಾಕೋದ್ರಿಂದಲೂ ಅಷ್ಟೇ ತುಂಬ ಚೆನ್ನಾಗಿ ಘಮ ಕೂಡ ಬರುತ್ತೆ ಈ ವಡೆಗೆ. ಇನ್ನು ಇವಿಷ್ಟನ್ನು ಹಾಕಿ ಆದ ನಂತರ ತಿರ್ಗಾ ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಇಟ್ಟಿರೋಣ. ಇನ್ನು ಸ್ಟವ್ ಮೇಲೆ ನಾವು ಎಣ್ಣೆಯನ್ನು ಕಾಯೋದಕ್ಕೆ ಇಡಬೇಕು. ಬಿಸಿಗೆ ಇಟ್ಕೊಂಡಿದ್ದೀನಿ ನಾನಾಗಲೇ. ಇನ್ನು ಕಾದ ಎಣ್ಣೆಯಲ್ಲಿ ಇದನ್ನು ಅರ್ಧರ್ಧ ಸೌಟಷ್ಟು ಹಾಕ್ಕೊಂಡು ನಾವು ಇದನ್ನು ವಡೆಗಳನ್ನಾಗಿ ಮಾಡ್ಕೊಳ್ಳೋಣ. ನೋಡಿ ಸ್ವಲ್ಪ ಮಾಲ್ಪುರಿ ಎಲ್ಲ ನಾವು ಯಾವ ಥರ ಹಿಟ್ಟನ್ನು ಹಾಕಿ ಮಾಡ್ತೇವೆ ನೋಡಿ ಅದೇ ಥರನೇ ಇದನ್ನು ಸಹ ಮಾಡೋದು. ಇನ್ನು ತುಂಬ ನಾವು ಇದನ್ನು ಡಿಸ್ಟರ್ಬ್ ಮಾಡೋದಕ್ಕೆ ಹೋಗಬಾರ್ದು. ಜಸ್ಟ್ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇದನ್ನು ಕರೆದು ತಗೊಳ್ಬೇಕು. ಸ್ವಲ್ಪ ಹೊತ್ತಾದ ನಂತರ ನೋಡಿ ಎಣ್ಣೆಗೆ ಸೌಟನ್ನು ಹಾಕ್ಕೊಂಡು ಈ ಥರ ಮೇಲ್ಮೇಲೆ ಹಾರಿಸ್ಬೇಕು ಎಣ್ಣೆಯನ್ನು. ಅಂದರೆ ವಡೆಯ ಮೇಲೆ ಹಾಕ್ಕೊಳ್ಬೇಕು. ಆವಾಗ ಚೆನ್ನಾಗಿ ಉಬ್ಬಿಕೊಂಡು ಬರುತ್ತೆ. ತುಂಬ ಅಂದರೆ ತುಂಬ ಸಾಫ್ಟಾಗಿ ಬಂದಿರುತ್ತೆ ಫ್ರೆಂಡ್ಸ್. ನೀವೇನಾದರೂ ಇದನ್ನು ಟೀ ಟೈಮಿಗೆ ಒಮ್ಮೆ ಮಾಡಿ ನೋಡಿದ್ರಂತೂ ಮಕ್ಕಳಿಂದ ಹಿಡಿದು ಎಲ್ಲರೂ ಇಷ್ಟಪಡುವಂತಹ ಇದು ತಿಂಡಿ ಆಗಿರುತ್ತೆ. ಮತ್ತು ಇಲ್ಲಿ ಹಸಿರು ಬೇಳೆಯ ಬದಲಾಗಿ ನೀವು ಕಡಲೆಬೇಳೆಯನ್ನು ಕೂಡ ಹಾಕ್ಕೊಳ್ಬೋದು. ಉತ್ತರ ಭಾರತ ಸೈಡ್ ಇದಕ್ಕೆ ಒಂದು ಧುಸ್ಕ ಅಂತ ಹೆಸರಿರುತ್ತೆ. ಅಲ್ಲಿ ಇದನ್ನು ಕಡಲೆಬೇಳೆ ಹಾಕಿ ಮಾಡಿರ್ತಾರೆ. ನಾನಿಲ್ಲಿ ಕಡಲೆಬೇಳೆಯ ಬದಲಾಗಿ ಹೆಸರು ಬೇಳೆಯನ್ನು ಹಾಕಿರುವಂಥದ್ದು. ಹೆಸರು ಬೇಳೆ ಕೂಡ ಟೇಸ್ಟಿಯಾಗಿರುತ್ತೆ, ಕಡಲೆಬೇಳೆ ಇನ್ನೊಂದು ರುಚಿ. ಈಗ ಒಂದನೇದನ್ನು 2 ಸೈಡ್ ಕೂಡ ಹೊಂಬಣ್ಣ ಬರೋ ತನಕ ಕರೆದು ತಗೊಂಡಿದ್ದೀನಿ. ಇನ್ನು 2ನೇದನ್ನು ಸಹ ಅದೇ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ನೀವು ಇದಕ್ಕೆ ಚಟ್ನಿಯನ್ನು, ಕಾಯಿ ಚಟ್ನಿ ಅಥವಾ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ ಚಟ್ನಿಯನ್ನು ಕೂಡ ಮಾಡ್ಕೊಳ್ಬೋದು. ಅದು ಸಹ ಇನ್ನೊಂದು ರುಚಿಯಾಗಿರುತ್ತೆ. ಅಂತೂ ಒಟ್ಟಿನಲ್ಲಿ ತುಂಬ ಅಂದರೆ ತುಂಬ ರುಚಿಕರವಾದಂತಹ ವಡೆ ಅಂತ ಹೇಳ್ಬೋದು. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಕೂಡ ಮರಿಬೇಡಿ. ಇನ್ನು ಪ್ರತಿಯೊಂದು ವಡೆನೂ ಅಷ್ಟೇ ಚೆನ್ನಾಗಿ ಉಬ್ಬಿಕೊಂಡು ಕೂಡ ಬಂದಿರುತ್ತೆ. ಒಳಗಡೆಯಿಂದ ಜೇನುಗೂಡು ಥರ ಅಷ್ಟೇ ಸಾಫ್ಟಾಗಿ ಕೂಡ ಬಂದಿರುವಂತಹ ಈ ವಡೆಯನ್ನು ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ. ಇನ್ನು ಇದಕ್ಕೆ ಕಾಂಬಿನೇಷನ್ ಆಗಿ ನಾವಾಗಲೇ ಮಾಡಿರುವಂತಹ ಕಡಲೆ ಮತ್ತು ಆಲೂ ಸಬ್ಜಿ ಏನಿದೆ ನೋಡಿ ತುಂಬಾ ಅಲ್ಟಿಮೇಟ್ ಆಗಿ ಬಂದಿರುತ್ತೆ. ತುಂಬ ರುಚಿಯಾಗಿರುತ್ತೆ. ಇದನ್ನು ಬರೀ ನೀವು ವಡೆಗೆ ಅಂತಲೇ ಅಲ್ಲ, ಚಪಾತಿಗೆ ಜೊತೆಗೂ ಇದನ್ನು ಸರ್ವ್ ಮಾಡ್ಕೊಳ್ಬೋದು. ಅದು ಕೂಡ ತುಂಬ ರುಚಿಯಾಗಿರುತ್ತೆ. ಇವತ್ತಿನ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇದನ್ನು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇನ್ನೊಂದು ರುಚಿಯಲ್ಲಿ ಮತ್ತೊಮ್ಮೆ ಸಿಗೋಣ. ನಮಸ್ಕಾರ.